ಕರ್ನಾಟಕ ರಾಜ್ಯದಲ್ಲಿ ಪಾಳ್ಯಗಾರರ ವಂಶಜರಲ್ಲಿ ಇಲ್ಲಿ ಪ್ರಸಿದ್ಧವಾದದ್ದು ಅಂದ್ರೆ ಬಿಸೇಗೌಡರ ಒಂದು ಇತಿಹಾಸ. ಈ ಇತಿಹಾಸ ಇರತಕ್ಕಂಥ ಈ ಪ್ರಾಂತ್ಯದಲ್ಲಿ ಸುಮಾರು 97 ವರ್ಷಗಳ ಹಿಂದೆಯಿಂದ ಈ ಒಂದು ಸಪ್ತ ಮಾತೃಕೆಯರ ಚೌಡೇಶ್ವರಿ ರಥೋತ್ಸವ ಪ್ರತಿ ವರ್ಷದಂತೆ ಅದ್ದೂರಿಯಾಗಿ ಇಲ್ಲಿ ನಡೆಸ್ತಾ ಇದ್ದಾರೆ. ವಿಶೇಷವಾಗಿ ನಮ್ಮ ಪಕ್ಷದ ನಾಯಕರು ಮುಖಂಡರುಗಳು ಇವತ್ತು ಅನ್ನಸಂತರ್ಪಣೆ ಇವೆಲ್ಲ ಇಟ್ಕೊಂಡು ಬಹಳ ವಿಜೃಂಭಣೆಯಿಂದ ಈ ಕಾರ್ಯಕ್ರಮ ನೆರವೇರಿಸಿದ್ದಾರೆ. ಆ ತಾಯಿಯಲ್ಲಿ ನಾನು ಪ್ರಾರ್ಥನೆ ಮಾಡೋದಿಷ್ಟೇ, ನಮ್ಮ ತಾಲೂಕಿನ ಜನತೆಗೆ ಉತ್ತಮವಾದಂತಹ ಮಳೆ ಬಂದು ಬೆಳಗಳಾಗಿ ಎಲ್ಲ ಜನರ ಸುಖ ಶಾಂತಿ ನೆಮ್ಮದಿಯಿಂದ ಬಾಳುವಂತ ಒಂದು ಇದನ್ನ ಆ ತಾಯಿ ಪ್ರಸಾದಿದೆ ಅಂತೇಳಿ ಆ ತಾಯಿಯಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಭಕ್ತೋಪಚಾರ ಪೂಜಾಂ ಸೌಖ್ಯಂ ಸ್ವಸ್ವಂತ ಸತ್ಯಾಸಂತನ ಸರ್ವೇ ಜನ ಸುಖಿನೋ ಭವಂತೋ ಸಮಸ್ತ ಮಂಗಳಾದಿ ಭವಂತೋ ಇಷ್ಟಕಾಮ್ಯ ಫಲಸಿದ್ಧಿರಸ್ತು ಮನೋವಾಂಛ ಫಲಸಿದ್ಧಿರಸ್ತು. ನಿಮ್ ಮನಸ ಇಚ್ಛಾ ಏನೇನಿದ್ರು ಅವನ್ನೆಲ್ಲ ನೆರವೇರಿಸ್ಬೇಕು. ಥ್ಯಾಂಕ್ ಯು ಸರ್. ಎಲ್ಲರಿಗೂ ನಮಸ್ಕಾರ. ಪ್ರತಿ ವರ್ಷನೂ ಈ ಚೌಡೇಶ್ವರಿ ರಥೋತ್ಸವಕ್ಕೆ ನಮ್ಮ ನಾಯಕರಾದ ಕೊತ್ತೂರು ಮಂಜುನಾಥ ಅಣ್ಣವರು ಬಂದು ಭಾಗವಹಿಸುತ್ತಿದ್ದರು. ಈಗ ಅವರು ಕೋಲಾರದಲ್ಲಿ ತುಂಬಾ ಕಾರ್ಯಕ್ರಮಗಳಿರೋದ್ರಿಂದ ಈಗ ನಮಗೆ ನೀವು ಹೋಗಿ ಭಾಗವಹಿಸಿ ಅಂತ ಹೇಳಿದ್ದಾರೆ. ಅದೇ ರೀತಿ ಮುಂದುವರಿಸ್ಕೊಂಡು ನಾವು ಅವರ ಜಾಗದಲ್ಲಿ ಅವರು ಏನು ಮುಂದುವರ್ಸ್ಕೊಂಡು ಹೋಗ್ತಿದ್ರು ಅದನ್ನು ನಾವು ಮುಂದುವರ್ಸ್ಕೊಂಡು ಹೋಗ್ತೀವಿ.
ಮಂಜಣ್ಣ ಅವ್ರಿಗೆ ನಾವು ಕೇಳಿದ್ವಿ ಇವತ್ತು, ಅವ್ರೇನೋ ಬಿಜಿ ಇದ್ರು, ಅದಕ್ಕೋಸ್ಕರ ಬರೋಕ್ಕಾಗಲಿಲ್ಲ ಅಂತಂದ್ರು. ಮೋಸ್ಟ್ಲಿ ಏನೋ ಬಂದ್ರೆ ಸಾಯಂಕಾಲ ಬರ್ಬೋದು. ನಮಗೂ ಈ ಭಾಗದ ಎಲ್ಲಾ ಮುಖಂಡರು, ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲಾ ಮುಖಂಡರನ್ನು ಈ ಕಾರ್ಯಕ್ರಮಕ್ಕೆ ಆಹ್ವಾನಿಸಿದ್ದಕ್ಕೆ ಮೊದಲನೇದಾಗಿ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ಯಾವುದೂ ಜಾತಿ ಭೇದವಿಲ್ಲದೆ ಈ ಕಾರ್ಯಕ್ರಮವನ್ನು ನಡೆಸ್ಕೊಂಡು ಹೋಗ್ತಾ ಇದ್ರ. ಮುಂದಿನ ದಿನಗಳಲ್ಲಿ ಕೂಡ ಇದೇ ರೀತಿ ಯಾವುದೇ ಜಾತಿ ಭೇದವಿಲ್ಲದೆ ಮುಂದುವರ್ಸ್ಕೊಂಡು ಹೋಗ್ಬೇಕು ಅಂತ ಹೇಳ್ಬಿಟ್ಟು ಆ ಭಗವಂತ ಈ ಭಾಗದ ಎಲ್ಲರಿಗೂ, ತಾಯಿ ಚೌಡೇಶ್ವರಿ ಎಲ್ಲರಿಗೂ ಒಳ್ಳೇದು ಮಾಡಲಿ. ನಮ್ಮ ತಾಲೂಕಿನಲ್ಲಿ ಎಲ್ಲ ಮಳೆ ಬೆಲೆ ಆಗಿ ಎಲ್ಲರೂ ಸಮೃದ್ಧವಾಗಿ ಇರ್ಬೇಕಂತ ಈ ಸಂದರ್ಭದಲ್ಲಿ ಬೇಡ್ಕೊಂತಿದ್ವಿ. ಜೈ ಹಿಂದ್. ನಮಸ್ಕಾರ. ಈ ತಾಯಿ ಚೌಡೇಶ್ವರಿ ದೇವಿಯ ಜಾತ್ರೆ ಈ ನಮ್ಮ ಸಾಮಂತರಾಜರಾದಂಥ ಬಿಸೇಗೌಡರ ವಂಶಸ್ಥರು ಮತ್ತು ಮಣಿಕಾಲ್ ಗ್ರಾಮದ ಬ್ರಾಹ್ಮಣರಾದಂಥ ಗಟ್ಟು ವಂಶಸ್ಥರು ಇಬ್ಬರೂ ಸೇರಿ ಸುಮಾರು 97 ವರ್ಷಗಳಿಂದ ಪ್ರಾರಂಭ ಮಾಡಿರ್ತಾರೆ. ಅಂದಿನಿಂದ ಇಂದಿನ ತನಕ ಇದೇ ರೀತಿ ಪ್ರತಿ ವರ್ಷದ ಫೆಬ್ರವರಿಯಲ್ಲಿ ಬರ್ತಕ್ಕಂಥ ಭರತ ಹುಣ್ಣಿಮೆಗೆ ಈ ಒಂದು ಜಾತ್ರಾ ಮಹೋತ್ಸವ ನಡೆಯುತ್ತೆ. ಈ ಒಂದು ಕಾರ್ಯಕ್ರಮದಲ್ಲಿ ಅಕ್ಕಪಕ್ಕ ಎಲ್ಲ ಹಳ್ಳಿಗಳಿಂದನೂ ಯಾವುದೇ ದೂರದಿಂದ ಬಂದಂತ ಭಕ್ತಾದಿಗಳಿಗೆ ಅನ್ನಸಂತರ್ಪಣೆ ಕಾರ್ಯಕ್ರಮ ಹಮ್ಮಿಕೊಂಡಿರ್ತಾರೆ. ಕೆಲವು ವರ್ಷಗಳಿಂದ ನಮ್ಮ ಕಾಂಗ್ರೆಸ್ ಪಕ್ಷದ ಬತ್ತೂರು ಮಂಜಣ್ಣವರು ಹಾಗೂ ಅವರ ಅನುಯಾಯಿಗಳಾದಂಥ ನಾವೆಲ್ಲರೂ ಸಹ ಅನ್ನಸಂತರ್ಪಣೆ ಇತ್ಯಾದಿ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿರ್ತೇವೆ. ಇದೇ ರೀತಿ ಇದನ್ನ ಮುಂದೇನೂ ಸಹ ಮುಂದುವರಿಸ್ಕೊಂಡು ಹೋಗ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಹಿಂಗೆ ಬನ್ನಿ.